ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಮಹತ್ವದ ಸ್ಟೆಲ್ತ್ ಮಿಷನ್ S-400 ಅನ್ನು ಚೀನಾ ಮತ್ತು ಪಾಕಿಸ್ತಾನದ ಉಪಗ್ರಹ ಕಣ್ಣಿನಿಂದ ಮರೆಮಾಚಲು ಭಾರತ ಸಜ್ಜು. ಭಾರತೀಯ ವಾಯುಪಡೆ ಇದೀಗ ಒಂದು ಅತ್ಯಂತ ಮಹತ್ವದ ಮತ್ತು ರಹಸ್ಯಮಯವಾದ ಯೋಜನೆಯೊಂದರ ಮೇಲೆ ವೇಗವಾಗಿ ಕೆಲಸ ಮಾಡಲು ಮುಂದಾಗುತ್ತಿದೆ. ಈ ಯೋಜನೆಯ ಉದ್ದೇಶವೇನು ಗೊತ್ತಾ? ಭಾರತದ ಅತ್ಯಂತ ಶಕ್ತಿಶಾಲಿ S-400 ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಚೀನಾ ಮತ್ತು ಪಾಕಿಸ್ತಾನದ ಗುಪ್ತಚರ ಉಪಗ್ರಹಗಳಿಂದ ಕಾಣದಂತೆ ಮಾಡುವುದು. ಇಂದಿನ ಯುದ್ಧ ಕೇವಲ ಭೂಮಿಯಲ್ಲೇ ಅಲ್ಲ, ಅಂತರಿಕ್ಷದಿಂದಲೂ ಕೂಡ ನಡೆಯುತ್ತಿದೆ. ಉಪಗ್ರಹಗಳಿಂದ ಬರುವ ಭೀತಿ ಏನು? S-400 ಒಂದು ಭಯಾನಕ ಶಕ್ತಿಯುಳ್ಳ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ. ಆದರೆ ಸಮಸ್ಯೆ ಏನೆಂದರೆ ಇದು ನೆಲದ ಮೇಲೆ ಸ್ಥಾಪಿತವಾಗಿರುವುದರಿಂದ ಚೀನಾ ಮತ್ತು ಇತರೆ ಶತ್ರು ದೇಶಗಳ ಸಿಂಥೆಟಿಕ್ ಅಪರ್ಚೂರ್ ರೆಡಾರ್ SAR ಉಪಗ್ರಹಗಳಿಗೆ ಇದು ಸುಲಭವಾಗಿ ಕಾಣಿಸಿಬಿಡುತ್ತದೆ. S-400ನ ಪ್ರಮುಖ ಭಾಗಗಳು ಯಾವುದೆಂದರೆ 91N6E ಬಿಗ್ ಬರ್ಡ್ ಸರ್ವಿಲೆನ್ಸ್ ರೆಡಾರ್, 92N6E ಗ್ರೇವ್ ಸ್ಟೋನ್ ಎಂಗೇಜ್ಮೆಂಟ್ ರೆಡಾರ್, 5P8 5TE2 ಮಿಸೈಲ್ ಲಾಂಚರ್ ವಾಹನಗಳು. ಇವೆಲ್ಲವೂ ದೊಡ್ಡ 8x8 ಚಕ್ರಗಳ ವಾಹನಗಳ ಮೇಲೆ ಇರುವುದರಿಂದ SAR ಉಪಗ್ರಹಗಳಿಗೆ ಇವು ಬೆಳ್ಳಿಯಂತೆ ಹೊಳೆಯುವ ಗುರಿಗಳಾಗುತ್ತವೆ. ಮೋಡ ಹಾಗೂ ಮಂಜು ಕವಿದ ವಾತಾವರಣ ಹಾಗೂ ರಾತ್ರಿಯ ವೇಳೆಯೂ ಯಾವುದೂ ಈ ಉಪಗ್ರಹಗಳಿಗೆ ಅಡ್ಡಿಯಾಗುವುದಿಲ್ಲ. ಒಮ್ಮೆ ಈ ಸಿಸ್ಟಮ್ ಪತ್ತೆಯಾದರೆ ಕೆಲವೇ ಗಂಟೆಗಳಲ್ಲಿ ಅದರ ಲೊಕೇಶನ್ ಶತ್ರುಗಳಿಗೆ ತಲುಪುತ್ತದೆ. ಆಮೇಲೆ ಸ್ಟ್ಯಾಂಡ್ ಆಫ್ ವೆಪನ್ಗಳು ಅಥವಾ ಲಾಯ್ಟರಿಂಗ್ ಮುನಿಷನ್ಸ್ಗಳಿಂದ ದಾಳಿ ಸಾಧ್ಯವಾಗಲಿದೆ. ಚಲಿಸಿದರೂ ಸುರಕ್ಷಿತವಲ್ಲ S-400. S-400 ತುಂಬ ವೇಗವಾಗಿ ಸ್ಥಳವನ್ನು ಬದಲಾಯಿಸಬಲ್ಲದು. ಆದರೆ ಸಮಸ್ಯೆ ಏನೆಂದರೆ ಉಪಗ್ರಹಗಳು ಪ್ರತಿ 60ರಿಂದ 90 ನಿಮಿಷಗಳಿಗೊಮ್ಮೆ ಆಕಾಶದ ಮೇಲಿಂದ ಹಾದು ಹೋಗುತ್ತವೆ. ಅಂದರೆ ಹೆಚ್ಚು ಸಮಯ ಮರೆತು ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಭಾರತದ ಸ್ವದೇಶಿ ಸ್ಟೆಲ್ತ್ ಪರಿಹಾರ. ಈ ಭಯಾನಕ ಪರಿಸ್ಥಿತಿಗೆ ಉತ್ತರವಾಗಿ ಭಾರತೀಯ ವಾಯುಪಡೆ DRDOನ LRDE ಎಲೆಕ್ಟ್ರಾನಿಕ್ಸ್ ಅಂಡ್ ರೆಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಖಾಸಗಿ ಕಂಪನಿಗಳ ಜೊತೆಗೂಡಿ ಹೊಸ ತಂತ್ರಜ್ಞಾನದ ಅಭಿವೃದ್ಧಿಪಡಿಸುತ್ತಿದೆ. ಈ ಯೋಜನೆಯು 2 ಹಂತಗಳಲ್ಲಿ ನಡೆಯುತ್ತಿದೆ. ಹಂತ 1, ರೆಡಾರ್ ಅನ್ನು ಶೋಷಿಸುವ ವಿಶೇಷ ಮೆಟೀರಿಯಲ್ RAM. ಇವು ಸಾಮಾನ್ಯ ಸ್ಟೆಲ್ತ್ ವಿಮಾನಗಳಲ್ಲಿ ಬಳಸುವ ಲೇಪನಗಳಂತಲ್ಲ. ಇವು ವಿಶೇಷವಾಗಿ ನೆಲದ ಪರಿಸ್ಥಿತಿಗೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ. ಹಿಮಾಲಯದ ಕಠಿಣ ಚಳಿ, ರಾಜಸ್ಥಾನದ ಬಿಸಿಲು ಎಲ್ಲವನ್ನೂ ತಾಳಿಕೊಳ್ಳುವ ಶಕ್ತಿ ಇದಕ್ಕೆ ಇದೆ. ಈ ಮೆಟೀರಿಯಲ್ಗಳು X, KU ಮತ್ತು KA ಬ್ಯಾಂಡ್ ರೆಡಾರ್ ತರಂಗಗಳನ್ನು ಹೀರಿಕೊಳ್ಳುತ್ತವೆ. ಇವೇ ಚೀನಾ ಮತ್ತು ಪಾಶ್ಚಾತ್ಯ ಉಪಗ್ರಹಗಳು ಬಳಸುವ ಫ್ರೀಕ್ವೆನ್ಸಿಗಳು. ಹಂತ 2, ಮೆಟಾ ಮಟೀರಿಯಲ್ ಆಧಾರಿತ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಸರ್ಫೇಸ್ FSS. ಇದು ಇನ್ನೂ ಅಡ್ವಾನ್ಸ್ಡ್ ತಂತ್ರಜ್ಞಾನವಾಗಿದೆ. ಇವು ಹಗುರವಾದ, ತಕ್ಷಣ ಅಳವಡಿಸಬಹುದಾದ ಪರದೆಗಳಂತೆ ಇರುತ್ತವೆ. S-400 ಬ್ಯಾಟರಿಗಳ ಸುತ್ತ ಇವುಗಳನ್ನು ಹಾಕಬಹುದು. ಇವು ರೆಡಾರ್ ತರಂಗಗಳನ್ನು ತಡೆಯದೆ ಅವುಗಳನ್ನು ಬಗ್ಗಿಸಿ ಬೇರೆಯ ದಿಕ್ಕಿಗೆ ತಿರುಗಿಸುತ್ತವೆ. ಅದರ ಪರಿಣಾಮ S-400ನ ರೆಡಾರ್ ಕ್ರಾಸ್ ಸೆಕ್ಷನ್ RCS ತುಂಬ ಕಡಿಮೆಯಾಗುತ್ತದೆ. ಆದರೆ ಅದರ ಸ್ವಂತ ರೆಡಾರ್ನ ಕಾರ್ಯಕ್ಷಮತೆಯ ಮೇಲೆ ಯಾವುದೇ ಪರಿಣಾಮ ಕೂಡ ಬರುವುದಿಲ್ಲ. ಈ ತಂತ್ರಜ್ಞಾನವು ರಷ್ಯಾದ ನಕಿಡ್ಕಾ ಅಥವಾ ಸ್ವೀಡನ್ನ ಬರ್ಕುಡಾ ವ್ಯವಸ್ಥೆಯಂತಿದ್ದರೂ ಭಾರತದ ಹವಾಮಾನ ಮತ್ತು ಯುದ್ಧ ಪರಿಸ್ಥಿತಿಗೆ ತಕ್ಕಂತೆ ಸಂಪೂರ್ಣವಾಗಿ ಕಸ್ಟಮೈಸ್ ಮಾಡಲಾಗಿದೆ. ಯುದ್ಧದಲ್ಲಿ ಸಾಬೀತಾದ ಶಕ್ತಿ. ಈ ಯೋಜನೆಗೆ ಇಷ್ಟೊಂದು ಮಹತ್ವ ಸಿಕ್ಕಿರುವುದಕ್ಕೆ ಕಾರಣವೂ ಇದೆ. 2021ರಿಂದ 3 S-400 ರೆಜಿಮೆಂಟ್ಗಳು ಕಾರ್ಯಾಚರಣೆಯಲ್ಲಿವೆ. ವರದಿಗಳ ಪ್ರಕಾರ 2025ರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಂಘರ್ಷದ ವೇಳೆ ಒಂದು S-400 ಯೂನಿಟ್ ಮಾತ್ರವೇ
72 ಗಂಟೆಗಳ ಕಾಲ ಪಾಕಿಸ್ತಾನದ ವಾಯುಪಡೆಯ ಹಾರಾಟವನ್ನು ಸಂಪೂರ್ಣವಾಗಿ ತಡೆಹಿಡಿದಿತ್ತು. ಅಷ್ಟೇ ಅಲ್ಲ, 200 ಕಿಲೋಮೀಟರ್ ದೂರದಲ್ಲಿ ಒಂದು ಪಾಕಿಸ್ತಾನಿ ಫೈಟರ್ ಜೆಟ್ ಅನ್ನು, 314 ಕಿಲೋಮೀಟರ್ ದೂರದಲ್ಲಿ ಒಂದು ಪಾಕಿಸ್ತಾನದ ಸಾಪ್ 2000 ಎರ್ಎ ಅವ್ಯಾಕ್ಸ್ ವಿಮಾನವನ್ನು ನಾಶಪಡಿಸಿದೆ. ಇದಾದ ನಂತರ ಪಾಕಿಸ್ತಾನ ಈ ವ್ಯವಸ್ಥೆಯನ್ನು ಟಾಪ್ ಪ್ರಿಯಾರಿಟಿ ಟಾರ್ಗೆಟ್ ಎಂದು ಗುರುತಿಸಿದೆ. ಚೀನಾದ ಯಾಗೋನ್ ಸರಣಿಯ ಉಪಗ್ರಹಗಳನ್ನು ಕೂಡ ಭಾರತದಲ್ಲಿ ಇರುವ S-400ಗಳನ್ನು ಟ್ರ್ಯಾಕ್ ಮಾಡಲು ಬಳಸಲಾಗುತ್ತಿದೆ ಎಂಬ ಗುಪ್ತಚರ ಮಾಹಿತಿ ಕೂಡ ಇದೆ. ಭವಿಷ್ಯದ ಯುದ್ಧ ತಂತ್ರ. ಈ ಹೊಸ ಸ್ಟೆಲ್ತ್ ತಂತ್ರಜ್ಞಾನವನ್ನು ಡಿಕಾಯ್ ಎಮಿಟರ್ಗಳು ಮತ್ತು ಫುಲ್ ಇನ್ಫ್ಲಾಟಬಲ್ ನಕಲಿ ಲಾಂಚರ್ಗಳ ಜೊತೆಗೆ ಬಳಸಲಾಗುತ್ತದೆ. ಇದರಿಂದ 200 ಕಿಲೋಮೀಟರ್ನಿಂದ 200 ಕಿಲೋಮೀಟರ್ ವಿಸ್ತೀರ್ಣದ ಡಿನೈಲ್ ಝೋನ್ ನಿರ್ಮಾಣ ಸಾಧ್ಯವಾಗುತ್ತದೆ. ಅಂದರೆ ಶತ್ರುಗಳಿಗೆ ಗೊತ್ತಿರುತ್ತದೆ ಅಲ್ಲಿ S-400 ಇದೆ ಎಂದು, ಆದರೆ ಎಲ್ಲಿ ಇದೆ ಅನ್ನೋದು ಮಾತ್ರ ಗೊತ್ತಾಗುವುದಿಲ್ಲ. ಒಬ್ಬ ಹಿರಿಯ ವಾಯುಪಡೆಯ ಅಧಿಕಾರಿಯ ಪ್ರಕಾರ ಹೇಳುವಂತೆ, ನಾವು ಶತ್ರುಗಳಿಗೆ S-400 ಇದೆ ಅನ್ನೋದನ್ನು ತೋರಿಸಬೇಕು, ಆದರೆ ಅದು ಯಾವ ಜಾಗದಲ್ಲಿ ಅನ್ನೋದನ್ನು ಅವರು ಎಂದಿಗೂ ಗೊತ್ತಾಗದಂತೆ ಮಾಡಬೇಕು. 2027ರ ಒಳಗೆ ಮೊದಲ ರೆಜಿಮೆಂಟ್ಗೆ ಈ ಸ್ಟೆಲ್ತ್ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತದೆ. 2030ರೊಳಗೆ ಎಲ್ಲ S-400 ರೆಜಿಮೆಂಟ್ಗಳಿಗೆ ಪೂರ್ಣವಾಗಿ ಜಾರಿಗೆ ತರುವ ಯೋಜನೆ ಇದಾಗಿದೆ. ಈ ಯೋಜನೆಯು ಯಶಸ್ವಿಯಾದರೆ ಉಪಗ್ರಹ ರೆಡಾರ್ಗಳಿಗೂ ಕಾಣದ ಮೊದಲ ಏರ್ ಡಿಫೆನ್ಸ್ ವ್ಯವಸ್ಥೆ ಹೊಂದಿರುವ ದೇಶ ಅದು ಭಾರತವಾಗಲಿದೆ. ಇದು ಭಾರತದ ಆಕಾಶ ರಕ್ಷಣೆಗೆ ಹೊಸ ಯುಗದ ಆರಂಭ. ಕೇವಲ ರಕ್ಷಣೆಯಲ್ಲ, ಇದು ಕೌಂಟರ್ ಸ್ಪೇಸ್ ಸ್ಟ್ರಾಟಜಿ ಆಗಿದೆ. ಈ ಯೋಜನೆ ಕೇವಲ S-400 ರಕ್ಷಣೆಗಾಗಿ ಮಾತ್ರ ಅಲ್ಲ, ಇದು ಭಾರತದ ಕೌಂಟರ್ ಸ್ಪೇಸ್ ಡಾಕ್ಟರಿನ್ಗೆ ಬಲ ನೀಡುವ ಹೆಜ್ಜೆಯಾಗಿದೆ. ಅಂದರೆ ಶತ್ರು ಉಪಗ್ರಹಗಳು ನೋಡುತ್ತಿದ್ದರೂ ಅವುಗಳಿಗೆ ಬೇಕಾದ ಮಾಹಿತಿ ಸಿಗದಂತೆ ಮಾಡುವುದು ಇದೇ ಈ ತಂತ್ರಜ್ಞಾನದ ನಿಜವಾದ ಶಕ್ತಿಯಾಗಿದೆ. ಮಲ್ಟಿ ಡೊಮೈನ್ ವಾರ್ಫೇರ್ಗೆ ತಯಾರಿ. ಈ ಸ್ಟೆಲ್ತ್ ಪ್ರಾಜೆಕ್ಟ್ ಕೇವಲ ಏರ್ ಡಿಫೆನ್ಸ್ಗೆ ಮಾತ್ರ ಅಲ್ಲ, ಇದು ಸ್ಪೇಸ್, ಏರ್, ಸೈಬರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಎಲ್ಲ ಡೊಮೇನ್ಗಳನ್ನು ಒಟ್ಟಿಗೆ ಕನೆಕ್ಟ್ ಮಾಡುವ ಯುದ್ಧತಂತ್ರದ ಭಾಗವಾಗಿದೆ. ಅಂದರೆ ಭವಿಷ್ಯದ ಯುದ್ಧಕ್ಕೆ ಭಾರತ ಈಗಿನಿಂದಲೇ ಸಿದ್ಧವಾಗುತ್ತಿದೆ. S-400 ಮಾತ್ರವಲ್ಲ, ಇತರ ಸಿಸ್ಟಮ್ಗಳಿಗೂ ಇದರಿಂದ ಉಪಯೋಗವಾಗಲಿದೆ. ಈ ತಂತ್ರಜ್ಞಾನ ಮುಂದಿನ ದಿನಗಳಲ್ಲಿ ಆಕಾಶ್ NG, MR-SAM, QR-SAM, ಡೈರೆಕ್ಟೆಡ್ ಎನರ್ಜಿ ವೆಪನ್, ಲೇಸರ್ ಸಿಸ್ಟಮ್ಸ್ ಇವತ್ತಿಗೂ ಅಳವಡಿಸಬಹುದಾದಷ್ಟು ಫ್ಲೆಕ್ಸಿಬಲ್ ಆಗಿರಲಿದೆ. ಇನ್ನು ಭಾರತ ಯುದ್ಧವನ್ನು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಮಾತ್ರವಲ್ಲ, ಕಾಣದ ರೀತಿಯಲ್ಲೂ ಗೆಲ್ಲಲು ಸಿದ್ಧವಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.